ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ನಾನು ಇವಾಗ ಚಿಕ್ಕದಾಗಿ ಒಂದು ಪುಟ್ಟ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿ ಬಿಸ್ನೆಸ್ಸು ತುಂಬ ದಿನ ಆಯಿತು ಸ್ಟಾರ್ಟ್ ಮಾಡಿ. ವಿಡಿಯೋದಲ್ಲಿ ಹೇಳೋಕ್ಕಾಗಿರಲಿಲ್ಲ, ಇವಾಗ ಹೇಳ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ. ನಾನು ಡೈಲಿ ಯಾವ್ಯಾವ ಥರ ಸ್ಯಾರೀಸ್ ಅಂತ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವತ್ತು ಕೂಡ ಅಪ್ಲೋಡ್ ಮಾಡ್ತೀನಿ. ನಾವು ಮಾರ್ಕೆಟ್ಗೆ ಹೋಗಿ ಸ್ಯಾರೀಸ್ನ ತೊಗೊಂಬಂದು ಅದನ್ನು ಯಾವ ರೀತಿ ನಾವು ರೀಸೇಲ್ ಮಾಡ್ತಾ ಇದ್ದೀವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾವ ರೀತಿ ಇದೆ ಸ್ಯಾರಿ ಕಲೆಕ್ಷನ್ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಇಷ್ಟು ಸ್ಯಾರೀಸ್ನ ನಾವು ಇವಾಗ ಬೈ ಮಾಡ್ಕೊಂಬಂದಿದ್ದು ಮಾರ್ಕೆಟಿಂದ. ಎಷ್ಟೆಲ್ಲ ಸ್ಯಾರೀಸ್ ಇದೆ ಅಂತ ನೋಡಿ. ಆಲ್ಮೋಸ್ಟ್ ತುಂಬಾ ದೊಡ್ಡದಿದೆ ಶಾಪು. ನಾನು ಅದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಅಂಗಡಿಗೆ ತಂದಮೇಲೆ ಸ್ವಲ್ಪ ಸ್ಯಾರೀಸ್ ಎಲ್ಲ ಜೋಡಿಸ್ದೆ. ನಾನು ಅಂಗಡೀಲಿ ಹಾಕಿರೋದ್ರಿಂದ ಸ್ವಲ್ಪ ಸ್ಯಾರೀಸ್ ಎಲ್ಲ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ತುಂಬ ಏನು ತೋರಿಸ್ತಾ ಇಲ್ಲ ನಾನು. ಒಂದು ರ್ಯಾಕಲ್ಲಿ ಎಷ್ಟಿದೆ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮ್ಮ ಜೊತೆ. ನೋಡಿ, ಇಷ್ಟಿದೆ ರ್ಯಾಕಲ್ಲಿ. ಒಂದೊಂದು ಸ್ಯಾರಿ ಒಂದೊಂದು ಥರ ಪ್ರೈಸ್ ಬರುತ್ತೆ. ನೋಡಿ, ಇದು ಕೀರ್ತಿ ಸ್ಯಾರಿ ಹುಟ್ಟಿದ್ಲಲ್ಲ ಲಕ್ಷ್ಮೀ ಬಾರಮ್ಮದಲ್ಲಿ, ಆ ಥರ ಸ್ಯಾರಿ ಇದೆ ಅದು. ಒಳ್ಳೆ ಪ್ಯಾಟ್ರನ್ ಸ್ಯಾರೀಸ್ ಇದೆ. ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನ್ ಅಂತೂ. ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ಬಂದೆ. ಸ್ಯಾರೀಸ್ನ ಎಲ್ಲ ಅಂಗಡಿಗೆ ಇಟ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನನ್ನ ಫ್ರೆಂಡು ಒಂದು ಸ್ಯಾರಿನ ಕೊಟ್ಟಿದ್ಲು, ಫಾಲ್ ಹಾಕಿ 2 ಸ್ಯಾರಿನ ಕುಚ್ಚುಕಟ್ಲಿಕ್ಕೆ ಕೊಟ್ಟಿದ್ಲು. ಸರಿ, ಅದನ್ನು ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಯಾರಿಗೆ ಫಾಲ್ನ ಹಾಕ್ತಾಯಿದ್ದೀನಿ ನಾನು. ಹಾಯ್ ಮಮ್ಮಿ, ಏನು ಮಾಡ್ತಾ ಇದ್ದೀರಾ? ಏನು ಚಿನಿ, ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಏನು ಸಮಾಚಾರ ನಿಮ್ಮದು? ಏನಿಲ್ಲ. ಸ್ಯಾರಿ ಇತ್ತಲ್ಲ ಚಿನಿ. ಹಾಯ್ ಮಮ್ಮಿ, ಏನು ಮಾಡ್ತಾ ಇದ್ದೀರಾ? ಆಯ್ತು ಚಿನಿ, ಕೆಲಸ ಮಾಡ್ತಾ ಇದ್ದೀವಿ. ಒಂದು ಸ್ಯಾರಿ ಫಾಲ್ ಹಾಕೋದಿತ್ತ ಚಿನಿ, ಅದಕ್ಕೆ ಹಾಕ್ಬಿಟ್ಟು ಇಟ್ಬಿಡೋಣ ಅಂದ್ಬಿಟ್ಟು ಫಾಲ್ ಹಾಕ್ತಾ ಇದ್ದೀನಿ. ಬನ್ನಿ ಹಾಗೆ ಹತ್ರ ನೀವು. ಸ್ಯಾರಿ ಕುಚ್ಚೆಲ್ಲ ಕಟ್ಟಿದ್ದೆಲ್ಲ ಆಗಿತ್ತು. ಸರಿ, ಫಾಲ್ ಹಾಕಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಫಾಲ್ನ ತೊಗೊಂಬಂದಿರಲಿಲ್ಲ. ನನ್ನ ಮಗನ ಹತ್ರನೇ ಸ್ಯಾರಿ ಫಾಲ್ನ ತರಿಸ್ಕೊಂಡು ಇವಾಗ ಸ್ಯಾರಿ ಫಾಲ್ ಕೂಡ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಒಂದು 5ರಿಂದ 10 ನಿಮಿಷದೊಳಗಡೆ ಹಾಕ್ಕೊಡ್ಬೋದು. ಮನೆಯಲ್ಲಿ ಇದು ಒಂದು ಬಿಸ್ನೆಸ್ ಸಹ ಮಾಡ್ಬೋದು. ಅಕ್ಕಪಕ್ಕದಲ್ಲೆಲ್ಲ ಸ್ಯಾರಿ ಕುಚ್ಚಸ್ನ ಇಸ್ಕೊಬೋದು. ಸ್ಯಾರಿಗೆ ಕುಚ್ಚು ಹಾಕ್ತೀವಿ ಅಂತ ಎಲ್ಲ ಫಾಲ್ ಹಾಕ್ಕೊಡ್ತೀವಿ ಅಂತ ಇಸ್ಕೊಂಡು ಮಾಡ್ಬೋದು. ನೋಡಿ, ಯಾವ ರೀತಿ ಸ್ಯಾರಿ ಕುಚ್ಚು ಕಟ್ಟಿದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇದೊಂದು ಡಿಸೈನ್ ಇತ್ತ ಚಿನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಖತ್ತಾಗೈತೆ, ಚೆನ್ನಾಗೈತೆ. ಚೆನ್ನಾಗಿದೆಯಾ? ನೋಡಿ, ಇದೊಂದು ಸಾರಿ ಇತ್ತು, ಇದೊಂದು ಸಾರಿ ಕುಚ್ಚು ಕಟ್ತೆ. ಇನ್ನೂ ಒಂದು ಸಾರಿ ಇದೆ, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ನಾನು. ನೋಡಿ, ಅದೇ ನೋಡಿ ಡಿಸೈನ್ ಯಾವ ರೀತಿಯಾಗಿದೆ. ಇದನ್ನ ಮ್ಯೂಸಿಕ್ ಜೊತೆ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಹಿಂದೆ ಹೋಗಿ ಸ್ವಲ್ಪ. ನೋಡಿ, ಇದೊಂದು ಸಾರಿ ಕುಚ್ಚಾಗಿದೆ. ಇವಾಗ ಇದು ಒಂದು ಸಾರಿ ಕುಚ್ಚಾಕಿದೆ. ಇವ್ರು ಫಾಲ್ ಹಾಕೋದಕ್ಕೆ ಕೊಟ್ಟಿದ್ರು. ಇದು ಕೂಡ ರೆಡಿ ಆಗಿದೆ. ಇವಾಗ ಆಲ್ಮೋಸ್ಟ್ ಸಂಜೆ 6 ಗಂಟೆ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸಾರಿ ಕುಚ್ಚು ಕಟ್ಟಲಿಕ್ಕೆ. ಎಲ್ಲ ಸ್ಯಾರಿ ಕುಚ್ಚಾಗಿದೆ, ಫಾಲ್ ಆಗಿದೆ, ಎಲ್ಲ ರೆಡಿ ಆಗಿದೆ. ನಾಳೆ ಅವ್ರು ಬಂದರೆ ಕೊಟ್ಟು ಕಳಿಸ್ಬೇಕು. ಇನ್ನು ನನ್ನ ಫ್ರೆಂಡೇ ಸ್ಯಾರೀಸು ನಾಳೆ ಬರ್ತೀನಿ ಅಂತ ಹೇಳಿದ್ರೆ, ನಾಳೆ ಅಷ್ಟೊತ್ತಿಗೆ ರೆಡಿ ಮಾಡಿಬಿಡೋಣ ಇವತ್ತೇ ಅಂತ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ನಾಳೆ ಅವ್ರು ಬಂದಾಗ ಕೊಟ್ಟು ಕಳ್ಸೋದು. ಊಟ ಆಯ್ತಾ? ಊಟ ಆಯಿತು. ಏನು ತಿಂದ್ರಿ ನೀವು? ನೀವೇನು ತಿಂದ್ರಿ ಚಿನಿ ಇವತ್ತು? ನೋಡಿ, ಈ ಸ್ಯಾರಿಗೆ ಹಾಕಿರೋದು ನ್ಯೂ ಡಿಸೈನು. ನಾನು ಇವಾಗ ರೀಸೆಂಟಾಗಿ ಕಲ್ತು ಫಸ್ಟ್ ಸ್ಯಾರಿ ಇದನ್ನೇ ನಾನು ಸ್ಯಾರಿ ಕುಚ್ಚನ್ನ ಹಾಕಿದ್ದು. ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ಏರಿಯಾ ಮೇಲೆ ಡಿಪೆಂಡು. ಇದನ್ನು 400 ರುಪೀಸ್ಗೆ ಹಾಕ್ಬೋದು. ನಾನು 400 ರುಪೀಸ್ಗೆ ಹಾಕ್ತೆ. ತುಂಬ ಚೆನ್ನಾಗಿದೆ, ತುಂಬ ವರ್ತ್ ಕೂಡ ಅನ್ಬೋದು. ಕೆಲಸನೂ ಹಾಗೆ ಇದೆ, ಅದು ಡಿಸೈನ್ ಕೂಡ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಸ್ಯಾರಿ. ಇದನ್ನು ಕೂಡ ಒಂದು ಕುಚ್ಚು ಒಂದು ಡಿಸೈನ್ ಈ ರೀತಿ ಕೂಡ ಹಾಕ್ಬೋದು. ಅದು ಕೂಡ ಇನ್ನೂ ಒಂದು ನೆಕ್ಸ್ಟು ಫೋಟೋದಲ್ಲಿ ಅದನ್ನು ಕೂಡ ಹಾಕಿದ್ದೀನಿ. ಆ ಥರನೂ ಕೂಡ ಇದು ಎರಡು ಡಿಸೈನು ಒಂದು ಕುಚ್ಚು ಥರನೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಹಾಕಿದಾಯಿತು. ನೆಕ್ಸ್ಟ್ ಸ್ವಲ್ಪ ಸ್ಯಾರೀಸ್ ಕುಚ್ಚು ಬಂದಿತ್ತು. ನೋಡಿ, ನಾನು ಆಲ್ರೆಡಿ ಫಸ್ಟ್ ಒಂದು ಸ್ಯಾರಿ ತೋರಿಸಿದ್ನ ಅದೇ ಥರ ಇದು ಸೆಕೆಂಡ್ ಸ್ಯಾರಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೈಸೂರು ಕ್ರೇಪಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಇದು. ನೋಡಿ, ಇದರಲ್ಲಿ ಸೇಮ್ ಒಂದು ಕುಚ್ಚು ಒಂದು ಡಿಸೈನು ಎರಡು ಇದೇ ಥರ ಹಾಕಿದ್ದೀನಿ. ಅದರಲ್ಲಿ 2 ಕುಚ್ಚು 2 ಡಿಸೈನು ಒಂದು ಕುಚ್ಚು ಹಾಕಿದೆ. ಇದರಲ್ಲಿ 1 ಕುಚ್ಚು 1 ಡಿಸೈನು ಈ ರೀತಿ ಸಹ ಹಾಕ್ಬೋದು. ಇದರಲ್ಲಿ 3 ಕುಚ್ಚು ಆ ರೀತಿ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಹಾಕ್ಬೋದು. 3 ಡಿಸೈನು 1 ಕುಚ್ಚು ಸಹ ಹಾಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಬೇರೆ ಥರ ಡಿಸೈನ್. ಇದು ಕೂಡ ನಾನು ಹೊಸದಾಗಿ ಟ್ರೈ ಮಾಡಿದ್ದು. ಇದು ಕೂಡ ತುಂಬ ಚೆನ್ನಾಗಿ ಬಂತು. ನೋಡಿ, ಯಾವ ರೀತಿ ಸ್ಯಾರೀಸ್ ಕುಚ್ಚು ಕಟ್ಟಬೇಕು ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿದೆ ಡಿಸೈನ್ಸು. ಅದ್ರ ಜೊತೆ ಸ್ವಲ್ಪ ಒಂದು ಬ್ಲೌಸ್ಗೆ ಪೋಟ್ಲಿ ಬಟನ್ ಮಾಡಬೇಕಾಗಿತ್ತು. ಯಾವ ರೀತಿ ಮಾಡೋದಂತ ಸಹ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಬಬಲ್ಸ್ ಥರ ಸಿಗುತ್ತೆ ಅಂಗಡಿಲಿ. 10 ರೂಪಾಯಿ ಏನೋ ಒಂದು ಪ್ಯಾಕೆಟು ತೊಗೊಬಂದ್ಬಿಟ್ಟು ಇದನ್ನು ಏನು ಬ್ಲೌಸ್ ಪೀಸ್ ಇದೆ ಅದಕ್ಕೆ ಸುತ್ಕೋತಾ ಇದ್ದೀನಿ ನಾನು. ಎಕ್ಸ್ಟ್ರಾ ಕ್ಲಾತು ವೇಸ್ಟ್ ಬ್ಲೌಸ್ ಪೀಸ್ ತೊಗೊಂಡು ಸ್ಯಾರಿದ ಮ್ಯಾಚಿಂಗು ಇದರಲ್ಲಿ 2 ಕಲರ್ ಮಾಡ್ಕೊತಾ ಇದ್ದೀನಿ. ಇದು ಸ್ಯಾರಿ ಪೀಸು, ಆರೆಂಜ್ ಇದೆಯಲ್ಲ ಇದು ಸ್ಯಾರಿ ಪೀಸು. ಇಲ್ಲಿ ಪರ್ಪಲ್ ಕಾಣಿಸ್ತಾ ಇದೆಯಲ್ಲ ಅದು ಬ್ಲೌಸ್ ಪೀಸು. ನಾನು ಸ್ಯಾರಿ ಪೀಸಲ್ಲಿ ಸ್ವಲ್ಪ ಮಾಡಿಕೊಂಡೆ, ಬ್ಲೌಸ್ ಪೀಸಲ್ಲಿ ಸಹ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಎರಡರಲ್ಲೂ ಮಾಡ್ಕೊಂಡು ಹಾಕಿದ್ರೆ ಅದು ಒಂದು ಇದು ಒಂದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ಗೆ. ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಂದು ಒಂದು ಸ್ಯಾರಿ ಇತ್ತು, ನಮ್ಮ ಆಂಟಿದು ಇತ್ತು. ಸರಿ ಮಾಡಿಬಿಡೋಣ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು ಡಿಸೈನು ಕೂಡ. ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ. ಇದನ್ನು ಪೋಟ್ಲಿ ಬಟನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ತುಂಬಾ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು.
ಇದನ್ನು ಹೊರ್ಗಡೆನೇ ಮಾಡ್ತೀವಿ, ಹೊರ್ಗಡೆನೇ ತರ್ತೀವಿ ಅಂದರೆ ಆಗೋದಿಲ್ಲ. ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಬ್ಲೌಸಸ್ಗೆಲ್ಲ ನಮ್ಮ ಬ್ಲೌಸ್ಗಳಿಗೆ ನಾವೇ ಡಿಸೈನ್ನ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಏನು ಬ್ಲೌಸಿಗೆ ಡಿಸೈನ್ ಮಾಡಲ್ಲ, ನಾವು ಒಂದು ಯು ಶೇಪ್ ಇಟ್ಬಿಟ್ಟು ಈ ಥರ ಒಂದು ಪೋಟ್ಲಿ ಬಟನ್ ಹಾಕಿದ್ರೆ ತುಂಬಾ ಎಲಿಗೆಂಟಾಗಿ ಲುಕ್ ಕೊಡುತ್ತೆ. ಇದನ್ನೇ ಹೈಲೈಟ್ ಕಾಣಿಸುತ್ತೆ ಬ್ಲೌಸಲ್ಲಿ. ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮನೆಯಲ್ಲಿ ಯಾರಾದರೂ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ರೆ ಇದನ್ನು ಯೂಸ್ ಮಾಡಿ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಕೂಡ ಇವಾಗ ತೋರಿಸಿದ್ನಲ್ಲ ಇದೇ ರೀತಿಯಾಗಿ ಎಲ್ಲದನ್ನು ಒಂದು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡೆ. ಒಂದು 65 ಆಗಿದೆ ಇವಾಗ, ಸಾಕಾಗುತ್ತೆ. ನಾನು ಯಾವ ರೀತಿ ಬ್ಲೌಸ್ನ ಹೊಲ್ದಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಬ್ಲೌಸ್ ಬಂದ್ಬಿಟ್ಟು ವಿ ಶೇಪಲ್ಲಿ ಇಟ್ಟಿದ್ದೀನಿ ಹಿಂದೆ ಬ್ಯಾಕಲ್ಲಿ. ನೋಡಿ ಯಾವ ರೀತಿಯಾಗಿ ಹಾಕಿದ್ದೀನಿ ಪೋಟ್ಲಿ ಬಟನ್ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಒಂದು ಆರೆಂಜು, ಒಂದು ಮೆರೂನು, ಪರ್ಪಲ್ ಥರ ಆ ಥರ ಹಾಕಬೇಕಾಗಿತ್ತು. ನಾನು 3 ಆರೆಂಜು, ಒಂದು ಪರ್ಪಲ್ ಥರ ಹಾಕಿದ್ದೀನಿ. ಯಾಕಂದರೆ ಸ್ಯಾರಿಗೆ ಹೈಲೈಟ್ ಆಗಬೇಕಲ್ವ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಕೆಳಗಡೆ ಒಂದು ಡಿಸೈನ್ ಫ್ಲವರ್ ಕೂಡ ಮಾಡಿದೆ. ಅದಾದಮೇಲೆ ಒಂದು ಲೆಹೆಂಗಾ ಮಾಡಲಿಕ್ಕೆ ಬಂದಿತ್ತು ನನಗೆ. ಯಾವ ರೀತಿಯಾಗಿ ನಾನು ಸಹ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿದೆ. ಇದು ಸ್ಯಾರಿಲಿ ಕಟ್ ಮಾಡಿಸಿ ಕನ್ವರ್ಟ್ ಮಾಡಿಸಿರೋದು. ಇದು ಫುಲ್ ಡೀಟೇಲ್ ನಾನು ನೆಕ್ಸ್ಟ್ ಬರುವ ಬ್ಲಾಗ್ಗಳಲ್ಲಿ ಕೊಡ್ತಾ ಹೋಗ್ತೀನಿ. ಅದ್ರ ಸ್ಯಾರೀಸ್ ಎಲ್ಲ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಎಂಬ್ರಾಯ್ಡರಿ ಡಿಸೈನ್ ಬ್ಲೌಸ್ಗಳಿದೆ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು. ಯಾರಾದರೂ ಎಂಬ್ರಾಯ್ಡಿಂಗ್ ಮಾಡ್ಸಂಗಿದ್ರೆ ಬ್ಲೌಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ. ತುಂಬಾ ಇದೆ ನೋಡಿ, ಒಂದಕ್ಕಿಂತ ಒಂದು ಡಿಸೈನ್ಗಳು ತುಂಬ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ನಾನು ಮಾಡಿಸಿದ್ದು ನನ್ನ ಬ್ಲೌಸಿಗೆ. ಯಾವ ಥರ ಬೇಕಾದ್ರೂ ಡಿಸೈನಿಕ್ಕೆ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಪ್ಲೈನ್ ಬ್ಲೌಸಸ್ಸು. ನಾನು ಯಾವ್ಯಾವೆಲ್ಲ ಸ್ಟಿಚ್ ಮಾಡಿದ್ದೆ ಅಂತ ಸಹ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ್ಯಾವ ಥರ ಡಿಸೈನ್ ಇದೆ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಅಂತೂ, ಬ್ಲೌಸ್ ಕಲೆಕ್ಷನು. ನೋಡಿ ಎಂಬ್ರಾಯ್ಡಿಂಗ್ ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಕೂಡ ಕೈಗೆ ಡಿಸೈನ್ ಮಾಡಿಸ್ಬಿಟ್ಟು ಬ್ಯಾಕಲ್ಲಿ ಈ ರೀತಿಯಾಗಿ ಡಿಸೈನ್ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ರೇಷ್ಮೆ ಸ್ಯಾರಿಗೆ ಅದ್ರ ಬ್ಲೌಸ್ ಇಲ್ಲ ಅಂದ್ಬಿಟ್ಟು ಅವ್ರು ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನ ತೊಗೊಂಡು ಎಂಬ್ರಾಯ್ಡಿಂಗ್ ಮಾಡಿಸಿ ಆ ಸ್ಯಾರಿಗೆ ವೇರ್ ಮಾಡ್ತಾ ಇರೋದು. ಈ ರೀತಿಯೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಯಾರೀಸ್ ಎಲ್ಲ ಮದುವೆ ಟೈಮಲ್ಲಿ ಹೊಲ್ಸ್ಕೊಂಡಿರ್ತಾರೆ, ಇವಾಗ ಸ್ವಲ್ಪ ದಪ್ಪ ಆಗಿರ್ತಾರೆ, ಆಗೋದಿಲ್ವಲ್ಲ, ಅದರಿಂದ ಈ ರೀತಿಯಾಗಿ ಎಕ್ಸ್ಟ್ರಾ ಕ್ಲಾತ್ನ ತೊಗೊಂಡು ಅವರು ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಆಲ್ಮೋಸ್ಟ್ ಇದು ಒಂದು 5 ಬ್ಲೌಸ್ನ ಡಿಸೈನ್ಸ್ನ ತೋರಿಸಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸ್ಯಾರಿ ಬಂದಿತ್ತು ನನಗೆ. ಅದು ಆಲ್ಮೋಸ್ಟ್ ನೈಟ್ 9 ಗಂಟೆಗೆ ಬಂದಿದ್ದು ನನಗೆ ಈ ಸ್ಯಾರಿ. ಅವ್ರು 8:30 ಕೊಟ್ಟರು, 9 ಗಂಟೆಗೆ ಲೈನಿಂಗ್ ತೊಗೊಂಬಂದು ನಾನು ಆಲ್ಮೋಸ್ಟ್ 12 ಗಂಟೆಗೆ ಸ್ಟಿಚ್ ಮಾಡಲಿಕ್ಕೆ ಕೂತ್ಕೊಂಡೆ. ನೈಟು ಆಲ್ಮೋಸ್ಟ್ 2:30ಗೆ ಸ್ಟಿಚ್ ಆಯಿತು. ಉಕ್ಸೆಲ್ಲ ಹಾಕಿ ರೆಡಿ ಮಾಡಿ ಕಸ್ಟಮರ್ಗೆ ತಲುಪಿಸ್ದೆ. ಅವ್ರು ಕೂಡ ವೇರ್ ಮಾಡಿ ತುಂಬ ಚೆನ್ನಾಗಿದೆ ಅಂದರು. ಅದಾದಮೇಲೆ ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನನ್ನ ತಂಗಿ ಮಗನ ಜೊತೆ ಈ ಟೈಮ್ನ ಸ್ಪೆಂಡ್ ಮಾಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ, ಯೂಸ್ಫುಲ್ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.